ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವೇನಾದರೂ SSLC ಕಂಪ್ಲೀಟ್ ಆಗಿದ್ದು ನೀವು ಫ್ರೀ ಎಜುಕೇಷನನ್ನು ವಿತೌಟ್ ಹಾಸ್ಟೆಲ್ ಅಂದರೆ ನೀವು ಡೈಲಿ ಮನೆಗೆ ಬರೋದು ಹೋಗೋದು ಮಾಡಬೇಕಂತ ಬಯಸಿದರೆ ಮತ್ತು ಫ್ರೀ ಎಜುಕೇಷನ್ ಬೇಕಾಗಿದ್ದರೆ ನೀವು ಏನಾದರೂ ಮೈನಾರಿಟಿಯ ಡಿಪಾರ್ಟ್ಮೆಂಟ್ ಒಳಗಡೆಯಿಂದ ಫ್ರೀ PU ಕಾಲೇಜ್ಗಳಿಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗಳಲ್ಲಿ ಅಧ್ಯಯನ ಮಾಡಲಿಕ್ಕೆ ಬಯಸಿದ್ದಲ್ಲಿ ನಿಮಗೊಂದು ಒಳ್ಳೆಯ ಅವಕಾಶ ಇದೆ. ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದಾರೆ. ಹೌದು, ಇಲ್ಲಿ ನೋಡ್ತಾ ಇದ್ದೀರಿ, 2026-27 ಸಾಲಿನ ಪ್ರಥಮ PUC ತರಗತಿಗೆ ಅಲ್ಪಸಂಖ್ಯಾತರ ವಸತಿ PU ಕಾಲೇಜು ಮತ್ತು ಮೌಲಾನಾ ಆಜಾದ್ PU ಕಾಲೇಜು ವಸತಿ ರಹಿತ, ಹೌದಾ, ಈ ಒಂದು ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ. ಇಲ್ಲಿ ನೀವು ಇದು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗಿಲ್ಲಿ ಈ ಒಂದಷ್ಟು ಇಂಟರ್ಫೇಸ್ ಓಪನ್ ಆಗುತ್ತೆ. ಒಂದೇದೇನಲ್ಲಿ ಕಾಲೇಜುಗಳ ವಿವರ, ಯಾವ್ಯಾವ ಕಾಲೇಜುಗಳು ಇದ್ದಾವೆ ಅದಕ್ಕೆ ಕ್ಲಿಕ್ ಮಾಡ್ಕೋಬೋದು. ನೀವು ಇಲ್ಲಿ ನಾನು ಕ್ಲಿಕ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಕಾಲೇಜ್ ಇದ್ದಾವೆ, ಅದರಲ್ಲಿ ರೆಸಿಡೆಂಟ್ ಸ್ಕೂಲ್ ಅಂದರೆ ವಸತಿ ಶಾಲೆಗಳು ಯಾವಷ್ಟಿದ್ದಾವೆ, ವಸತಿ ರಹಿತ ಶಾಲೆಗಳು ಎಷ್ಟಿದ್ದಾವೆ ಎಲ್ಲ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಎರಡನೇದಾಗಿ ಇಲ್ಲಿ ನೋಡಿ, ಎರಡನೇದಾಗ ಕ್ಲಿಕ್ ಮಾಡಿದರೆ ಅಧಿಸೂಚನೆ ಬರುತ್ತೆ. ಅಧಿಸೂಚನೆ ಅಂದರೆ ಏನು, ಮಾರ್ಗಸೂಚಿಗಳು ಅಂದರೆ ಅರ್ಜಿ ಹಾಕಲಿಕ್ಕೆ ಏನೆಲ್ಲ ನಿಮ್ಮ ಗೈಡ್ಲೈನ್ಸ್ ಇರಬೇಕು, ಕೊನೆ ದಿನಾಂಕ ಯಾವಾಗ ನೋಡಿರಿ, ಕೊನೆ ದಿನಾಂಕ 24ಕ್ಕೆ ಅರ್ಜಿ ಓಪನ್ ಆಗಿದೆ. ಆಮೇಲೆ 16 ತಾರೀಕಿಗೆ ಕೊನೆ ದಿನಾಂಕ ಇದೆ. ನೆಕ್ಸ್ಟ್ ಮಂತ್ 16ಕ್ಕೆ ಕೊನೆ ದಿನಾಂಕ ಆಗುತ್ತೆ. ಇದರಲ್ಲಿ ನೋಡಿರಿ ಮೀಸಲಾತಿ ಯಾರಿಗೆ ಕೊಟ್ಟಿದ್ದಾರೆ, 75% ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಆಮೇಲೆ 25% ಇತರ ವರ್ಗದವರಿಗೆ ಅಂದರೆ ಹಿಂದುಳಿದ ವರ್ಗದವರು, SC/ST ದವರಿಗೆ ಈ ಚಾನ್ಸಸನ್ನು ಕೊಟ್ಟಿದ್ದಾರೆ. ಹೌದಾ. ಆಮೇಲೆ ಇಲ್ಲಿ ನೋಡಿರಿ, SSLC ಪಾಸ್ ಆಗಿರಬೇಕು, ನೀವು ಆದಾಯ ಎಷ್ಟಿರಬೇಕಪ್ಪ ಅಂತಂದರೆ 2.5 ಲ್ಯಾಕ್ ಒಳಗಡೆ ಇರಬೇಕು. ಆಮೇಲೆ ವಿಕಲಚೇತರು ಕೂಡ ಇಲ್ಲಿ ಒಂದು ಚಾನ್ಸಸನ್ನು ಕೊಡಲಾಗಿದೆ, ಇದು ಇದೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಮೂರನೇದು ಇದೆ ನೋಡಿರಿ, ಪ್ರವೇಶ ಕೈಪಿಡಿ ಅಂತ ಕೊಟ್ಟಿದ್ದಾರೆ. ಇದು ಕ್ಲಿಕ್ ಮಾಡ್ಕೊಳ್ರಿ. ಇದರಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಇದು ಓಕೆ ಯಾಕೋ ಓಪನ್ ಆಗ್ತಾ ಇಲ್ಲ. ಆಮೇಲೆ 4ನೇ ಆಪ್ಷನ್ ಇದೆ ನೋಡಿರಿ, 4ನೇ ಆಪ್ಷನ್ನು ಏನಂತಂದ್ರೆ ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಇದೆ. ಇದಕ್ಕೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್, ಅಥವಾ ನೀವು ಇಲ್ಲಿ ಫಸ್ಟ್ ಟೈಮ್ ಆಗಿದ್ದರೆ ನೀವು ಯೂಸರ್ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಯೂಸರ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ನೀವು ಇಲ್ಲೇನು ಮಾಡಬೇಕಂತಂದರೆ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಲಾಗಿನ್ ಮಾಡಲಿಕ್ಕೆ ಚಾನ್ಸ್ ಸಿಗುತ್ತೆ. ಲಾಗಿನ್ ಆದಮೇಲೆ ನೀವು ಒಳಗಡೆ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋದಿರ್ಬೋದು, ಯಾವ ಜಿಲ್ಲೆ ಬೇಕು, ನಿಮ್ಮದು ಆಧಾರ್ ಕೋಡು, ಸ್ಯಾಟ್ಸ್ ನಂಬರು, ಮತ್ತು ನೋಡಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೋರಿ, ಆಧಾರ್ ಕಾರ್ಡ್ ಬೇಕು, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ಸ್ಯಾಟ್ಸ್ ನಂಬರು, ಫೋನ್ ನಂಬರು, ಇವೆಲ್ಲ ಇದರಲ್ಲಿ ಬೇಕಾಗುತ್ತೆ. ಇವನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ರಿ. ಈ ಒಂದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ, ಹೋಗಿ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನಲ್ಲಿ ಸಲ್ಲಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದಿಲ್ಲ, ಆನ್ಲೈನ್ ಸೇವೆಗಳಿಗೆ ಕ್ಲಿಕ್ ಮಾಡಿದರೆ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಲಿಂಕ್ಗೆ ಕ್ಲಿಕ್ ಮಾಡಿಕೊಂಡು ನೀವು ವಸತಿ ಮತ್ತು ವಸತಿ ರಹಿತ ಮೌಲಾನಾ ಆಜಾದ್ ಇರ್ಬೋದು ಮತ್ತು ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ ಮೊರಾರ್ಜಿ ದೇಸಾಯಿ ಇರ್ಬೋದು, ಅಲ್ಲಿ ನೀವು ಅಡ್ಮಿಷನ್ಗಳನ್ನು ತಗೋಬಹುದು.